ಆನೇಕಲ್ ನಗರದ ಜೋಶಿಗಲ್ಲಿಯ ಶ್ರೀ ಮಾರುತಿ ದೇವಸ್ಥಾನ ಸಮಿತಿಯ ವತಿಯಿಂದ ಇಂದು ಹನುಮ ಜಯಂತಿಯ ಅಂಗವಾಗಿ ರಾಮ್ ಸೀತಾ ಲಕ್ಷ್ಮಣ್ ಹನುಮ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಪೂರ್ಣ ಕುಂಭ ಮೆರವಣಿಗೆಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ನಗರದ ಬಸವೇಶ್ವರ ವೃತ್ತದಲ್ಲಿ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು। ಈ ಕುಂಭಮೇಳ ಮೆರವಣಿಗೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ್ ಭಾಗಿಯಾಗಿದ್ದರು। ನಮ್ಮ ಮೂಲ ಮತ್ತು ಎಲ್ಲ ಭಕ್ತಾದಿಗಳು ಹೇಳಕ್ಕಾಗುವುದಿಲ್ಲ। ಈ ಕಾರ್ಯಕ್ರಮ ವಿಜಯಾನಂದ ಅವರಿಗೆ ನಾವು ಬಹಳ ಋಣಿಯಾಗಿದ್ದೇವೆ। ಪಾಲ್ಗೊಂಡು ಇಲ್ಲಿಯವರೆಗೆ ಬಂದು ಹನುಮಪ್ಪನ ದರ್ಶನವನ್ನು ಮಾಡಿಕೊಂಡಿದ್ದಾರೆ। ರಾಮ ಲಕ್ಷ್ಮಣ ಸೀತಾ ಅವರಿಗೆ ಹಾರವನ್ನು ಹಾಕಿ ತಮ್ಮ ಭಕ್ತಿಯನ್ನು ಕೂಡ ಅವರು ನಮಗೆ ಅಭಿವ್ಯಕ್ತಪಡಿಸಿದ್ದಾರೆ। ಅವರಿಗೆ ನಾವು ಸತ್ಕಾರ ಮಾಡಿ ಕಳಿಸುತ್ತಿದ್ದೇವೆ, ಅಲ್ಲೇ ಎಲ್ಲೋ ಅವರು ಅರ್ಜೆಂಟ್ ಹೋಗೋದಾದ ತೆಗೆದುಕೊಂಡು ಹೇಳಿದರು। ಹೀಗಾಗಿ ನಮ್ಮ ಭಾಗದ ಅವರಿಗೆ ಮಿನಿಸ್ಟರ್ ಅಂತ ತೆಗೆದುಕೊಂಡು ಅವರಿಗೆ ಆರಾಧ್ಯ ದೇವರಾದ ಶ್ರೀ ಆಂಜನೇಯನಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಇವತ್ತೆಲ್ಲ ಬಹಳ ವಿಶೇಷವಾದ ದಿನ। ನಮ್ಮ ಊರಿಗೆ ನಮ್ಮ ನಗರಕ್ಕೆ ಒಂದು ಹೆಮ್ಮೆಯಾದ ದಿನ ಇವತ್ತು ಹನುಮ ಜಯಂತಿ। ಈ ಹನುಮ ಜಯಂತಿ ಅಂಗವಾಗಿ ನಮ್ಮ ಜೋಶಿಗಲ್ಲಿಯ ನಮ್ಮ ಹಿರಿಯರು ನಿವೃತ್ತ ಪ್ರಾಧ್ಯಾಪಕರು ಮಾರ್ಗದರ್ಶಕತೆ ಒಂದು ಮೂರ್ತಿ ಪ್ರತಿಷ್ಠಾನವನ್ನು ಕೂಡ ಇವತ್ತು ಇಲ್ಲಿ ನಡೆದಿದ್ದು ಇವತ್ತು ಬಹಳ ಅತ್ಯಂತ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ। ಈ ಹನುಮ ಜಯಂತಿ ಅಂಗವಾಗಿ ಇವತ್ತು ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನನಗೆ ಪೂರ್ಣ ಏನು ಮೂರ್ತಿಯನ್ನು ನಾವು ಮೆರವಣಿಗೆ ಮುಖಾಂತರ ನಾವು ಇಲ್ಲಿ ಏನು ಬರಮಾಡಿಕೊಂಡ್ವಿ, ತಾವೆಲ್ಲರೂ ಕೂಡ ನಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನನ್ನ ಸಮಸ್ತ ನನ್ನ ಓಣಿಯ ನನ್ನ ಜೋಶಿಗಲ್ಲಿಯ ಎಲ್ಲ ಗುರು ಹಿರಿಯರಿಗೆ, ತಾಯಂದರಿಗೆ, ಯುವಮಿತ್ರರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿ। ಆ ಭಗವಂತ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ದಾರಿದೀಪವಾಗಿ, ಯಾಕಂದ್ರೆ ಶ್ರೀರಾಮಚಂದ್ರ ಅಂದ್ರೆ ನಮಗೊಂದು ಶಕ್ತಿ ಇದ್ದಂತೆ, ಆ ಶಕ್ತಿಯನ್ನ ನಾವೆಲ್ಲ ಅವರ ಒಂದು ಹಾದಿಯಲ್ಲಿ ನಡೆದು ಏನು ಸಾಕ್ಷಾತ್ ಶ್ರೀರಾಮಚಂದ್ರ ಇವತ್ತು ನಮ್ಮ ಊರಿಗೆ ಬಂದಂತಾಗಿದೆ, ಬಹಳ ಹೆಮ್ಮೆ ಇದೆ। ಅದಕ್ಕೆ ಇವತ್ತು ಅದರ ನೇತೃತ್ವವನ್ನ ನಮ್ಮ ಗುರುಗಳು, ಕುಲಕರ್ಣಿ ಗುರುಗಳು, ನಮ್ಮ ಭೋಜಪಲ್ಲ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನೆರವೇರಿಸಿದ್ದಾರೆ। ಅವ್ರಿಗೂ ಕೂಡ ನಾನು ಊರಿನ ಪರವಾಗಿ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಹನುಮ ಜಯಂತಿಯ ಶುಭಾಶಯಗಳನ್ನು ಕೂಡ ಎಲ್ಲರಿಗೂ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ।